ಬ್ಯಾಕ್ ಟು ಚಾನಲ್. ಇವತ್ತು ನಮ್ಮ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಸ್ಕ್ರಂಚಸ್ ಯಾವ ಥರ ಮೇಕ್ ಮಾಡೋದು, ಸೂಪರಾಗಿ ಆ್ಯಂಡ್ ಸಿಂಪಲ್ಲಾಗಿ ಯಾವ ಥರ ಮೇಕ್ ಮಾಡೋದು ಅಂತ ಇವತ್ತು ಹೇಳ್ಕೊಡ್ತೀನಿ. ಇದು ನಿಮಗೆ ಸೇಲ್ ಕೂಡ ಮಾಡ್ಬೋದು. ಅಷ್ಟೊಂದು ಟ್ರೆಂಡಿಂಗ್ ಆಗಿರೋ ಒಂದು ಪ್ರಾಡಕ್ಟ್ ಆಗಿದೆ. ಇದು ನಿಮಗೆ ಮನೆಯಲ್ಲೇ ಕೂತ್ಬಿಟ್ಟು ಸೇಲ್ ಕೂಡ ಮಾಡ್ಬೋದು. ಓಕೆ, ಯಾವ ಥರ ಈ ಒಂದು ಸ್ಕ್ರಂಚಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ನಾವೊಂದು ಕ್ಲೋತ್ ತೆಗಿಬೇಕು. ಸ್ಕ್ರಂಚಸ್ಗೆ ಯಾವತ್ತು ಸ್ಯಾಟಿನ್ ಕ್ಲೋತ್ ತೆಗಿಬೇಕು. ವಿಡ್ತ್ ಬಂದುಬಿಟ್ಟು 4 ಆ್ಯಂಡ್ ಲೆಂತ್ ಬಂದುಬಿಟ್ಟು 32 ಆಗಿದೆ. ಓಕೆ, ಇನ್ನು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇದ್ರದ್ದು ರೈಟ್ ಸೈಡ್ ಹೊಳಗೆ ಬರುವ ಥರ ಮಡಿಸ್ಬೇಕು. ಇದು ನಿಮಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಐರನ್ ಮಾಡ್ಬೋದು, ಆವಾಗ ಅದು ಸ್ಟಡಿಯಾಗಿರ್ತದೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ರೈಟ್ ಸೈಡ್ ಒಳಗಡೆ ಮತ್ತು ರಾಂಗ್ ಸೈಡ್ ಹೊರಗಡೆ ಬರಬೇಕು. ಆಯಿತಾ, ಆ ಥರ ಮಾಡಬೇಕು. ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಆ ಒಂದು ಸ್ಕ್ರಂಚಸ್ಗೆ ತೆಗೆದಿರೋ ಬಟ್ಟೆ ಉಂಟಲ್ಲ, ಆ ಬಟ್ಟೆದು ಫಸ್ಟ್ 2 ಎಂಡ್ ಇರ್ತದಲ್ಲ, ಫಸ್ಟ್ ಎಂಡ್ಸ್ 2 ಎಂಡ್, ಆ ಒಂದು ಎಂಡಲ್ಲಿ 1.5 ಇಂಚ್ ಮಾರ್ಕ್ ಮಾಡಬೇಕು. ಓಕೆ, ಆ ಒಂದು ನಾನು ಈಗ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ. 1.5 ಇಂಚ್ ಮಾರ್ಕ್ ಮಾಡಬೇಕು. ಅದು ಯಾಕಪ್ಪ ಅಂತೇಳಿದರೆ ನಮಗೆ ಸ್ಕ್ರಂಚಸ್ ಅಷ್ಟೊಂದು ನೀಟಾಗಿ ಸಿಗೋಕ್ಕೆ. ಓಕೆ, ಸ್ಕ್ರಂಚಸ್ ತುಂಬ ನೀಟಾಗಿ ಬರ್ತದೆ ಆ ಥರ ಸ್ಟಿಚ್ ಮಾಡಿ. ಮತ್ತು ಸ್ಕ್ರಂಚೀಸ್ ಅನ್ನೋದು ನಮಗೆ ತುಂಬಾ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್. ನಮ್ಮ ಹೇರ್ ಎಸೆಸರೀಸಲ್ಲಿ ಚಿಕ್ಕ ಮಕ್ಕಳಿಗೆ ಹಿಡಿದುಬಿಟ್ಟು ದೊಡ್ಡವರಿಗೆ ಕೂಡ ಇದು ಯೂಸ್ ಮಾಡೋದು. ಅಷ್ಟೊಂದು ಒಳ್ಳೆ ಪ್ರಾಡಕ್ಟ್. ಇದರಲ್ಲೇ ತುಂಬ ಡಿಸೈನ್ಸ್ ಬರ್ತಾಯಿದೆ. ನಮ್ಮ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಗೈಸ್. ನೀವು ನನ್ನ ಸಪೋರ್ಟ್ ಮಾಡಿದರೆ ನನಗೆ ತುಂಬ ಒಳ್ಳೆ ವೀಡಿಯೋಸ್ ಇದು ನಿಮಗೋಸ್ಕರ ಮಾಡೋಕ್ಕಾಗ್ತದೆ. ಮತ್ತು ಇದು ನಿಮಗೆ ನಾ ಮಾಡುವ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಸೇಲ್ ಮಾಡೋ ಥರ ಇರುವ ಪ್ರಾಡಕ್ಟ್ ಆಗಿರ್ತದೆ. ನಿಮಗೆ ಮನೆಯಲ್ಲೇ ಸುಮ್ಮನೆ ಕೂರೋರಿದ್ದರೆ ನಿಮಗೆ ಇದೆಲ್ಲ ಟ್ರೈ ಮಾಡಿ ನಿಮಗೆ ಇದೆಲ್ಲ ಸೇಲ್ ಮಾಡ್ಬೋದು. ಸ್ಕ್ರಂಚಸ್ಗೆ ನೀವು ಮೇಯ್ನಾಗಿ ಯೂಸ್ ಮಾಡಬೇಕಾಗೋದು ಸ್ಯಾಟಿನ್ ಕ್ಲೋತ್. ಓಕೆ, ಸ್ಯಾಟಿನ್ ಕ್ಲೋತ್ ಇದು ನನ್ನ ಹತ್ರ ಇರೋದು ಸ್ಯಾಟಿನ್ ಕ್ಲೋತೆ, ಬಟ್ ಇದು ಡಿಸೈನಿಂಗ್ ಕ್ಲೋತ್ ಆಗಿದೆ ಅಷ್ಟೇ. ಓಕೆ, ಇನ್ನು ನಾವು ಈ ಮಾರ್ಕ್ ಮಾಡಿದ್ದಲ್ಲ ಅಲ್ಲಿಂದ ನೆಕ್ಸ್ಟ್ ಮಾರ್ಕ್ ಮಾಡಿರುವ ಅಲ್ಲಿವರೆಗೂ ಸ್ಟಿಚ್ ಮಾಡಬೇಕು. ಓಕೆ, ಇವಾಗ ಸ್ಟಿಚ್ ಮಾಡಿ ಬಂದಿದ್ದೀನಿ. ಓಕೆ, ಈ ಥರ ಡಬಲ್ ಸ್ಟಿಚ್ ಮಾಡಬೇಕು. ಓಕೆ, ಇನ್ನು ನಾವು ಈ ಓಪನ್ ಸೈಡ್ ಇದಲ್ಲ ಅದರಲ್ಲಿ ನಾವು ಸೇಫ್ಟಿ ಪಿನ್ ಮಾಡಿ. ಓಕೆ, ನೀವು ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ. ಇವಾಗ ಸೇಫ್ಟಿ ಪಿನ್ ಮಾಡಬೇಕು. ನಾವು ಸೇಫ್ಟಿ ಪಿನ್ ಅದರೊಳಗಡೆ ಹಾಕಿ ನಾವು ನಮ್ಮ ಈ ಒಂದು ಒಳ್ಳೆ ಸೈಡ್ ಉಂಟಲ್ಲ ರೈಟ್ ಸೈಡ್, ಅದು ನಾವು ಹೊರಗಡೆ ತಗೊಳ್ಬೇಕು. ಓಕೆ, ಈ ಥರ ನಾವು ವಿಡಿಯೋದಲ್ಲಿ ಯಾವ ಥರ ಮಾಡಿದ್ವಿ ಆ ಥರ ನಾವು ಇದು ಹೊರಗಡೆ ತಗೊಳ್ಬೇಕು. ಓಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇನ್ನೂ ತುಂಬ ಒಳ್ಳೆ ವೀಡಿಯೋಸ್ ಬರ್ತಾಯಿದೆ. ಇದೆಲ್ಲ ಸ್ಕ್ರಂಚಸ್ ಎಲ್ಲ ನಿಮಗೆ ಬೇಕಾದರೆ 100 ರೂಪೀಸಿಂದ ಸ್ಟಾರ್ಟ್ ಮಾಡ್ಬೋದು. ಈ ಒಂದು ಬಿಸ್ನೆಸ್ ಅಷ್ಟು ಒಂದು ಒಳ್ಳೆ ಬಿಸ್ನೆಸ್ ಆಗಿದೆ. ನಿಮಗೆ ಇದೆಲ್ಲ ಸ್ಟಾರ್ಟ್ ಮಾಡ್ಬೋದು. ನೀವು ಸುಮ್ಮನೆ ಮನೇಲಿ ಕೂರೋವರಾಗಿದ್ದರೆ ನಿಮಗೆ ಈ ಥರ ಹೇರ್ ಅಸೆಸರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಹೇರ್ ಅಸೆಸರೀಸ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಬೇರೆ 500 ರೂಪೀಸ್ ಇದ್ದರೆ ಸಾಕು, ನಿಮಗೆ ಆರಾಮಾಗಿ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಇವಾಗ ನಮ್ಮ ವಿಡಿಯೋಗೆ ಬರುವ. ಈ ಥರ ಸಿಕ್ಕಿದ್ದಲ್ಲ, ಇನ್ನು ನಾವು ಏನು ಮಾಡಬೇಕು ಅಂತೇಳಿದರೆ ಓಕೆ, ಈ ಥರ ಸಿಕ್ಕಿದ್ದೀವಿ. ಇನ್ನು ನಾವು ಆ 1.5 ಇಂಚ್ ಬಿಟ್ಟಿದ್ದೀವಲ್ಲ, ಆ ಒಂದು ಸೈಡ್ ತಗೊಂಡ್ಬಿಟ್ಟು ಈ 2 ಸೈಡಲ್ಲಿರುವ ಒಳ್ಳೆಯ ಸೈಡ್ ಅದು ಸ್ಟಿಚ್ ಮಾಡಬೇಕು. ಇವಾಗ ನಾನು ತೋರಿಸಿದ್ದೀನಿಲ್ಲ ಆ ಥರ ಸ್ಟಿಚ್ ಮಾಡಬೇಕು. ಓಕೆ, ಸ್ಟಿಚ್ ಮಾಡಿ ತಂದಿದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ. ಇನ್ನು ಆ ಒಂದು ಗ್ಯಾಪ್ ಉಂಟಲ್ಲ, ಅದು ನಾವು ಎಲಾಸ್ಟಿಕ್ ಹಾಕ್ಬಿಟ್ಟು ಅದು ನಮಗೆ ಸ್ಟಿಚ್ ಮಾಡುವ, ಅದು ನಾನು ಹೇಳ್ಕೊಡ್ತೀನಿ. ಇವಾಗ ಎಲಾಸ್ಟಿಕ್ ತಗೊಳ್ಬೇಕು. ಅದು 8 ಇಂಚ್. ಓಕೆ, 8 ಇಂಚಿದು ಒಂದು ಎಲಾಸ್ಟಿಕ್ ನಿಮಗೆ ನಾನು ವಿಡಿಯೋದಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ನಿಮಗೆ ಒಂದು ಬಿಸ್ನೆಸ್ ಆಗಿ ಕೂಡ ನಿಮಗೆ ಮಾಡಬಹುದು. ಅದಕ್ಕೋಸ್ಕರ ನಮಗೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಇದರಲ್ಲಿ ತುಂಬ ನಿಮಗೆ ಮನೇಲಿ ಕೂತ್ಬಿಟ್ಟು ಬಿಸ್ನೆಸ್ ಮಾಡುವ ಥರ ವೀಡಿಯೋಸ್ ತುಂಬಾ ಇನ್ನು ಬರ್ತಾಯಿದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಓಕೆ, ಇನ್ನು ನಾವು ಅದರಲ್ಲಿ ಸೇಫ್ಟಿ ಪಿನ್ ಹಾಕಿ ಇವಾಗ ಯಾವ ಥರ ಈ ಥರ ಕ್ಲೋತಿಗೆ ಇನ್ಸೈಡ್ ಮಾಡಬೇಕು. ಓಕೆ, ಆವಾಗ ಗಮನಿಸಬೇಕಾದ ಒಂದೇ ಒಂದು ವಿಚಾರ ಏನಂತ ಹೇಳಿದರೆ ಅದರದ್ದು ಎಂಡ್ ಈ ಥರ ಪಿನ್ ಮಾಡಿ ಹಾಕಬೇಕು. ಓಕೆ, ಈ ಥರ ಹಾಕ್ತಾ ಹೋಗಬೇಕು.
ಸ್ಕ್ರಂಚೀಸ್ ಅನ್ನೋದು ನಮಗೆ ಹೇರಿಗೆ ತುಂಬಾ ಕಂಫರ್ಟ್ ಆಗಿರೋ ಒಂದು ಪ್ರಾಡಕ್ಟ್. ಯಾವ ಥರ ಹೇರ್ ಲಾಸ್ ಏನಾಗಲ್ಲ, ತುಂಬ ಯೂಸ್ಫುಲ್ ಆಗಿರೋ ಒಂದು ಪ್ರಾಡಕ್ಟ್. ಓಕೆ, ನಮ್ಮ ಪ್ರಾಡಕ್ಟ್ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ನಾವು ತಗೊಂಡಿರುವ ಈ ಒಂದು ಎಲಾಸ್ಟಿಕ್ ಉಂಟಲ್ಲ, ಅದು ನಾವು ನಮ್ಮ ಕೈಯಲ್ಲೇ ಸೂಜಿ ಮತ್ತು ದಾರದಿಂದ ಈ ಥರ ಸ್ಟಿಚ್ ಮಾಡಬೇಕು. ಇದು ನಾನು ಸೂಜಿ ಮತ್ತು ದಾರದಿಂದ ಯಾಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ನಮಗೆ ಇದು ಮಿಷಿನಲ್ಲಿ ಕೂಡ ಸ್ಟಿಚ್ ಮಾಡ್ಬೋದು, ಇಲ್ಲ ನಿಮಗೆ ಜಸ್ಟ್ ಇದು ಒಂದು ಗಂಟಾಕಿ ಬಿಟ್ಟರು ಸಹ ಏನು ಪರವಾಗಿಲ್ಲ. ಬಟ್ ನಮ್ಮ ಒಂದು ಸ್ಕ್ರಂಚಸ್ ತುಂಬ ಸ್ಟ್ರಾಂಗ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ನಾನು ಸೂಜಿ ಮತ್ತು ದಾರದಿಂದ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಸ್ಟಿಚ್ ಮಾಡೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ನಿಮಗೆ ಒಂದು ಒಳ್ಳೆ ಬಿಸ್ನೆಸ್ ಸಾಧ್ಯತೆ ಇರುವ ಒಂದು ಪ್ರಾಡಕ್ಟ್ ಆಗಿದೆ. ನಿಮಗೆ ಇದು ಟ್ರೈ ಮಾಡಿ ನೀವು ಮನೆಯಲ್ಲಿ ಇದು ಸೇಲ್ ಮಾಡ್ಬೋದು, ಆರಾಮಾಗಿ ಸೇಲ್ ಮಾಡ್ಬೋದು. ಅಷ್ಟೊಂದು ಒಳ್ಳೆಯ ಪ್ರಾಡಕ್ಟ್. ಓಕೆ, ಈ ಥರ ಸ್ಟಿಚ್ ಮಾಡಬೇಕು. ಓಕೆ, ನಾವು ಸ್ಟಿಚ್ ಮಾಡಾಯಿತು. ಇವಾಗ ಆ ಬಾಕಿ ಬಂದಿರೋ ದಾರಾನ ಕಟ್ ಮಾಡಿ ಬಿಡಬೇಕು ಅಷ್ಟೇ. ಆಲ್ಮೋಸ್ಟ್ ನಮ್ಮ ಸ್ಕ್ರಂಚೀಸ್ 90% ಇಲ್ಲಿ ಮೇಕಾಗಿದೆ. ಇನ್ನು ನಾವು ಮಾಡಬೇಕಾಗಿರೋದು, ನಮ್ಮ ಈ ಒಂದು ಗ್ಯಾಪ್ ಬಂದಿದ್ದಲ್ಲ, ಈ ಒಂದು ಗ್ಯಾಪ್ ಬಂದಿದ್ದಲ್ಲ, ಆ ಒಂದು ಭಾಗನ ಒಳಗಡೆ ಮಡಚಿಬಿಡಬೇಕು. ಕರೆಕ್ಟಾಗಿ ಮಡಿಸ್ಬೇಕು. ಅದು ಆ ಒಂದು ಭಾಗ, ಆ ಒಂದು ಪೋರ್ಷನ್ ತುಂಬ ನೀಟಾಗಿ ಮಾಡಬೇಕು. ನಮ್ಮ ಫೈನಲ್ ಲುಕ್ ಅದು. ಓಕೆ, ನಮ್ಮ ಫೈನಲ್ ಒಂದು ಪ್ರೋಸೆಸ್ ಆಗಿದೆ ಇದು. ಆ ಒಂದು ಮಡಚಿರುವ ಈ ಒಂದು ಭಾಗನ ನಾವು ಸ್ಟಿಚ್ ಮಾಡಬೇಕು. ಓಕೆ, ಸ್ಟಿಚ್ ಮಾಡಿ ನಾನು ಇವಾಗ ಬರ್ತೀನಿ. ಸ್ಟಿಚ್ ಮಾಡಾಯಿತು ಗೈಸ್. ಇಷ್ಟೇ ನಮ್ಮ ಒಂದು ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರುವ ಸ್ಕ್ರಂಚೀಸ್ ಇಲ್ಲಿ ರೆಡಿಯಾಗಿದೆ. ಇದು ಮಾಡೋಕ್ಕೆ ಫಸ್ಟೆಲ್ಲ ನಮಗೆ ಒಂದು ಹಾಫ್ ಆನ್ ಅವರ್ ಹಿಡಿತದೆ. ಅಷ್ಟು ಹಾಫ್ ಆನ್ ಅವರ್ ಹಿಡಿಯಲ್ಲ, ನಾನೊಂದು ಮಿನಿಮಮ್ ಹಾಫ್ ಆನ್ ಅವರ್ ಇರ್ತದೆ. ಮತ್ತು ನೀವು ಒಂದು ಇದರಲ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ ನಿಮಗೆ ಒಂದು 5 ಮಿನಿಟ್ಸ್ ಸಾಕು. ಅಷ್ಟು ಈಸಿಯಾಗಿ ಮೇಕ್ ಮಾಡಬಹುದಾದ ಒಂದು ಕ್ಯೂಟ್ ಆಗಿರೋ ಒಂದು ಹೇರ್ ಎಸೆಸರೀಸ್ ಆಗಿದೆ ಈ ಒಂದು ಸ್ಕ್ರಂಚೀಸ್. ಇದು ನಮಗೆ 2 ಪರ್ಪಸ್ಗೆ ಯೂಸ್ ಮಾಡ್ಬೋದು. ನಮ್ಮ ತಲೆಗೂ, ನಮ್ಮ ಕೈಗೆ ತುಂಬ ಕಾಲೇಜ್ ಮಕ್ಕಳು ಕೈಯಲ್ಲಿ ಸ್ಕ್ರಂಚೀಸ್ ಹಾಕಿ ನಡೀತಾ ಇದ್ದಾರೆ. ನಿಮಗೆ ಸ್ಕ್ರಂಚೀಸ್ 2 ಪರ್ಪಸ್ಸಿಗೆ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಈ ಥರ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇದೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಬಾಯ್.